ನೀವು ಅಭಿನಯಿಸಿದ ಕಾಸರವಳ್ಳಿಯವರ ಏಕೈಕ ಸಿನಿಮಾ ಕ್ರೌರ್ಯ. ಸೊ ಇಲ್ಲಿಂದ ನಮ್ಮ ಜರ್ನಿ ಶುರು ಮಾಡೋಣ ಸರ್. ಕ್ರೌರ್ಯ ಒಂದೇ ಸಿನಿಮಾ ಮಾಡಿದ್ದು ನಾನು ಅವ್ರದ್ದು. ಅದಾದಮೇಲೆ ನಾಯಿ ನೆರಳುಗೆ ಕರೆದಿದ್ದರು. ಬಟ್ ಆ ಟೈಮ್ನಲ್ಲಿ ನನಗೆ ಲಾಂಗ್ ಹೇರ್ ಇತ್ತು, ಬೇರೆ ಸಿನಿಮಾಗಳನ್ನ ಮಾಡ್ತಾಯಿದ್ದೆ. ಇವ್ರಿಗೆ ಶಾರ್ಟ್ ಹೇರ್ ಬೇಕಾಗಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಕ್ರೌರ್ಯ ಭಾಳ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕೆಂದರೆ ಬೇರೆಯವರು ಮಾಡೋ ವಿಧಾನಕ್ಕೂ ಕಾಸರವಳ್ಳಿಯವರು ಮಾಡುವ ವಿಧಾನಕ್ಕೂ ಬಹಳ ವ್ಯತ್ಯಾಸಗಳಿವೆ. ಕಾಸರವಳ್ಳಿಯವರು ಆದಷ್ಟು ಅಂಡರ್ ಪ್ಲೇ ಮಾಡ್ತಾರೆ. ಓಕೆ, ಕಮರ್ಷಿಯಲ್ ಸಿನಿಮಾದಲ್ಲಿ ಸ್ವಲ್ಪ ನಾವು ಅಬ್ಬರದಲ್ಲಿ ಮಾಡ್ತೀವಿ. ಇವರಿಬ್ಬರು ಮಧ್ಯದಲ್ಲಿರ್ತಾರೆ, ಶೇಷಾದ್ರಿ ಅಂಥವರು. ಓಕೆ, ಶೇಷಾದ್ರಿ ಸಿನಿಮಾಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಇಮೋಷನಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಾಸರವಳ್ಳಿಯವರು ಇದರೊಳಗೆ ಇಮೋಷನ್ಸ್ಗೆ ಹೆಚ್ಚಿಗೆ ಇದನ್ನು ಮಾಡಲ್ಲ ಅಂತ, ಅಥವಾ ಅಬ್ಬರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅವರು ಪ್ರತಿಯೊಂದು ಶಾಟ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಏನೋ ಒಂದು ಹೊಸತನದ ಸೃಷ್ಟಿಗಾಗಿ ಹುಡುಕಾಡ್ತಿರ್ತಾರೆ. ನಾವು ಅದಕ್ಕೆ ಪೂರಕವಾಗಿ ಅಭಿನಯಿಸಬೇಕಾಗುತ್ತೆ. ಅದೇ ನಿಮಗೆ ಕಾಸರವಳ್ಳಿ ಅನುಭವ ಹೇಳ್ತಾ ಇದ್ರಿ. ಇಷ್ಟೇ, ಯಾಕೆಂದರೆ ಒಂದೇ ಸಿನಿಮಾ ಮಾಡಿರೋದ್ರಿಂದ ಹೆಚ್ಚಿಗೆ ಹೇಳುವಷ್ಟು ಇದಿಲ್ಲ. ನೀವು ಸ್ವಲ್ಪ ಜಾಸ್ತಿ ಮಾಡಿದ್ದು ನಾಗಾಭರಣ, ಆಸ್ಫೋಟದಿಂದ ಆರಂಭಿಸಿ ಚಿನ್ನಾರಿ ಮುತ್ತ, ನಾಗಾಭರಣ ಸಿನಿಮಾ ಒಂದಾದ್ಮೇಲೆ ಅವು ಬಹಳ ವರ್ಷಗಳ ನಂತರ ಇದು ಮಾಡಿದ್ದ ಒಂದು, ಅದು ನಾನು ಆಸ್ಫೋಟ ಮಧ್ಯೆ ಒಂದು 4-5 ವರ್ಷ ಬಿಟ್ಟು ಹೋಗಿತ್ತು ಅವನು. ಹಾಗಾಗಿ ಅದೊಂದು ಮಹತ್ವಾಕಾಂಕ್ಷೆ ಸಿನಿಮಾ ಆಗಿತ್ತು ಅವನಿಗೆ. ಹಿ ಹ್ಯಾಡ್ ಟು ರೀಎಸ್ಟಾಬ್ಲಿಷ್ ಹಿಮ್ಸೆಲ್ಫ್. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಜರ್ನಿ ಮುಂದುವರ್ಕೊಂಡು ಅದು ಭರಣ ಮತ್ತು ಅಶ್ವತ್ಥರ ಕಾಂಬಿನೇಷನ್ ಫಸ್ಟ್ ಸಿನಿಮಾ ಕೂಡ ಹೌದು. ಅವು ಚೆನ್ನಾಗಿದೆ. ಆಮೇಲೆ ಅದೊಂದು ನಾಗಾಭರಣಂದು ಕಮರ್ಷಿಯಲ್ಲು ಅಲ್ಲ, ಆರ್ಟು ಅಲ್ಲ, ನಾನೇನೋ ಬ್ರಿಡ್ಜ್ ಸಿನಿಮಾ ಅಂತ ಮಾಡ್ತೀನಿ ಅಂತ. ಬಹುಶಃ ಆಸ್ಫೋಟನ, ಯಾಕಂದರೆ ಅವರು ಒಂದು ಕಡೆ ಗ್ರಹಣ ಮಾಡಿದರು, ಬಂಗಾಳಿ ಜಿಂಕೆ ಮಾಡಿದರು, ಮಧ್ಯದಲ್ಲಿ ಆಸ್ಫೋಟದಂಥ ಸಿನಿಮಾ. ಒಂದು ಬ್ರಿಡ್ಜ್ ಅನ್ನೋದೊಂದು ದಾರಿ ಸಿಕ್ಕಿದ್ದು ಬಹುಶಃ ಅಲ್ಲೇನೆ ಅನ್ಸುತ್ತೆ. ಅದೇನು ಒಂದು ದಾರಿಯನ್ನು ತೋರಿಸ್ಕೊಡ್ತು. ಸಕ್ಸಸ್ಫುಲ್ ಆಯಿತಾ ಇಲ್ವಾ ಅನ್ನೋದನ್ನು ಇವತ್ತು ಯಾರೂ ಹೇಳೋಕ್ಕಾಗಿಲ್ಲ. ಓಕೆ, ಶಿಶುನಾಳ ಶರೀಫ್ ಆಗಲಿ, ಮೈಸೂರು ಮಲ್ಲಿಗೆ ಆಗಲಿ, ಅವುಗಳನ್ನು ಕಲ್ಪಿಸಿಕೊಂಡ ರೀತಿ ಬೇರೆ. ಬಟ್ ಆದರೂ ಅವು ಚೆನ್ನಾಗಿ ಬಂತು, ಜನಮಾನಸದಲ್ಲಿ ಉಳೀತು. ಹೀಸ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಸ್ವಲ್ಪ ಬೇರೆಯವ್ರಿಗಿಂತ ಡಿಫರೆಂಟ್. ಅವನು ಸ್ಕ್ರಿಪ್ಟ್ ವರ್ಕ್ ಭಾಳ ಚೆನ್ನಾಗಿ ಮಾಡ್ಕೋತಾನೆ ಬರೋಣ. ಅದು ವರ್ಷನ್ಗಳು 40 ವರ್ಷವರೆಗೂ, ಅದು ಎಷ್ಟು ವರ್ಷನ್ ಬೇಕಾದ್ರೂ ಆಗ್ಬೋದು, ಅವನಿಗೆ ಸಮಾಧಾನ ಆಗೋವರೆಗೂ ಮಾಡ್ತಾನೆ. ಆಮೇಲೆ ಒಳ್ಳೆ ಟೀಮ್ನ ಇಟ್ಕೊಳ್ತಾನೆ, 10 ಜನದ ಅಭಿಪ್ರಾಯ ಕೇಳ್ಕೊತಾನೆ. ಆಮೇಲೆ ಸ್ವಂತಿಕೆ ಇದೆ, ಅದನ್ನು ತರ್ತಾನೆ. ಚಿನ್ನಾರಿ ಮುತ್ತದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಚಿಕ್ಕದಾದರೂ ಕೂಡ ಬಹಳ, ಯಾಕಂದರೆ ಒಂದು ಮಕ್ಕಳ ಸಿನಿಮಾಕ್ಕೆ ಅದು ರಿಯಲಿಸಮ್ ಮತ್ತು ಫ್ಯಾಂಟಸಿಯ ನಡುವೆ ಹೋಗುವಂಥರದೊಂದು ಪಾತ್ರ ಅದು. ಅದು ಒಂದು ಫೇಮಸ್ ಇಂಗ್ಲೀಷ್ ಸಿನಿಮಾ ಇದೆಯಲ್ಲ, ಯಾವುದದು, ಆಲಿವರ್. ಆಲಿವರ್ ಟ್ವಿಸ್ಟ್. ಸೊ ಅದರ ಛಾಯೆಯಲ್ಲಿರುವಂಥ ಸಿನಿಮಾ. ಹಂಗೆ ಅದು ಶುರು ಮಾಡಿದಾಗ ಅಂದ್ಕೊಂಡಿದ್ದೆ, ಏನ್ರಿ ಇದು, ಅದು ಕಳ್ತನದ ಸಿನಿಮಾ ಎಲ್ಲ ಮಕ್ಕಳತನ ಮಾಡಿಸಿದ್ರೆ ಚೆನ್ನಾಗಿರುತ್ತೇನ್ರಿ ಅಂತ ಅಂದವರಿದ್ದರು. ಆದರೆ ಟ್ರೀಟ್ಮೆಂಟ್ ಮಾಡಿದ ರೀತಿ ಇದೆಯಲ್ಲ, ಅದು ನಿಜವಾಗಿ ಮೆಚ್ಕೊಳ್ಬೇಕಾದಂಥದ್ದು. ಅದಕ್ಕೆ ವಿಜಯ ರಾಘವೇಂದ್ರನಿಗೆ ನ್ಯಾಷನಲ್ ಅವಾರ್ಡ್ ಬಂತ, ಸ್ಟೇಟ್ ಅವಾರ್ಡ್ ಬಂತ? ಸ್ಟೇಟ್ ಅವಾರ್ಡ್ ಬಂತು. ಇಲ್ಲ ರೀ, ನ್ಯಾಷನಲ್ ಅವಾರ್ಡ್ ಬಂದಿರಬೇಕು ಅವನಿಗೆ, ವಿಜಯ ರಾಘವೇಂದ್ರ.
ಯಾಕೆಂದರೆ ಆವತ್ತಿನ ದಿವಸ ಭರಣ ಫ್ರೀಯಾಗಿರಲಿಲ್ಲ. ನನಗೆ ನೀವು ಇಂಟರ್ವ್ಯೂ ಮಾಡಿ ಅವನ್ನ ಅಂತೇಳಿ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಆ ನ್ಯಾಷನಲ್ ಅವಾರ್ಡ್ದು ಇಂಟರ್ವ್ಯೂ ಇದು ಕ್ಲಿಪ್ಪು ನಾನು ಮಾಡಿದ ಇಂಟರ್ವ್ಯೂ ಅದು. ಅದಾಯಿತು. ಆಮೇಲೆ ಅದರೊಳಗೆ ಯಾರು ಅವಿನಾಶ್ ಭಾಳ ಅದ್ಭುತವಾಗಿ ಮಾಡಿತ್ತು. ಭಾಳ ಮುಖ್ಯವಾದ ರೋಲ್ ಅದು. ಅವನಿಗೂ ಏನೋ ಸ್ಟೇಟ್ ಅವಾರ್ಡ್ ಏನೋ ಬಂದಿರಬೇಕು ಅದರೊಳಗೆ. ಚೆನ್ನಾಗಿ ನಿಭಾಯಿಸ್ದ ಅದು. ನಾನು ಭರಣ ಮತ್ತು ಶೇಷಾದ್ರಿ ಜೊತೆಯಲ್ಲಿ ಹೆಚ್ಚಿನ ಸಿನಿಮಾಗಳನ್ನು ಮಾಡಿರೋದು. ಸರ್, ನಂಗೆ ಭಾಳ ಮುಖ್ಯವಾಗಿ ಕೇಳಬೇಕಾಗಿದ್ದು ಈ ಸರಣಿಯಲ್ಲಿ ಬೆಟ್ಟದ ಜೀವನೇ. ಬೆಟ್ಟದ ಜೀವ ಬಹಳ ಮುಖ್ಯವಾದ ಪಾತ್ರ. ಮತ್ತು ಅದೇ ನೀವು ಮುನ್ನುಡಿ ಥರದಲ್ಲೇ ನಾವು ಕಾದಂಬರಿನ ಇಟ್ಕೊಳ್ಳುವಾಗ ನಿಮ್ಮನ್ನು ಅಲ್ಲಿ ಕಲ್ಪಿಸ್ಕೊಳಕ್ಕಾಗಲ್ಲ. ಬಟ್ ಸಿನಿಮಾ ಆದಮೇಲೆ ಓಕೆ, ನಾವು ಅದನ್ನು ಕರೆಕ್ಟ್. ಆ್ಯಕ್ಚುಲಿ ಇದನ್ನು ಇವರೇ ಹೇಳಿಬಿಟ್ರು, ಯಾರು ಭಾಸ್ಕರ್. ಐ ಥಿಂಕ್ ಆ ಸಾರಿ ನ್ಯಾಷನಲ್ ಅವಾರ್ಡ್ ಇದಕ್ಕೆ ಜೂರಿಯಾಗಿ ಅವ್ರು ಹೋಗಿದ್ರು ಅಂತ ಕಾಣುತ್ತೆ ಭಾಸ್ಕರ್. ಯಾವುದೋ ಸಮಯದಲ್ಲಿ ಹೇಳಿದಾಗ ಇಲ್ಲ, ನನಗೆ ಆ ಪಾತ್ರ ಹಾಗಿರುತ್ತೆ ಅಂತ ಅನ್ನಿಸ್ಲಿಲ್ಲ ಅಂತ ನಾನು ಹೇಳಿದರು. ಇಟ್ ಮೇ ಬಿ ಎ ಫ್ಯಾಕ್ಟ್ ಆಲ್ಸೋ. ಒಬ್ಬೊಬ್ರಿಗೆ ಒಂದೊಂದು ಕಲ್ಪನೆ ಇರುತ್ತಲ್ಲ. ಬಟ್ ಅದು ಶುರುವಾಗಕ್ಕಿಂತ ಮುಂಚೆ ನಾವು ಮಾಡಿದ್ದು ರಿಸರ್ಚ್ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ಗುಡ್. ನಾನು 10 ಸಾರಿ ಓದಿದೆ ಅದನ್ನು. ಓದಿದಾಗ ಈ ಸಿನಿಮಾ ಯಾಕೆ ಮಾಡಬೇಕು, ಇದರ ಮಹತ್ವ ಏನು, ನೀವು ಅಂದ್ಕೊಂಡಿರೋದು ಎಷ್ಟು ಅದಕ್ಕೆ ಏನೋ 50ನೇ ವರ್ಷ ಇದಾಯಿತು ಅದಂತ, ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸೋದು ನನಗೆ ಅಷ್ಟೊಂದು ಸರಿ ಹೋಗಲ್ಲ. ಸಬ್ಜೆಕ್ಟಾಗಿ ನೋಡೋಣ, ಸಿನಿಮಾನಾಗಿ ನೋಡೋಣ. ಇಲ್ಲಿ ಏನು ಹೇಳೋ ಪ್ರಯತ್ನ ಇದೆ ಫಸ್ಟ್ ಅದು ಅರ್ಥ ಆದರೆ ನನ್ನ ಪಾತ್ರ ಅರ್ಥ ಆಗುತ್ತೆ, ಸಿನಿಮಾ ಅರ್ಥ ಆಗುತ್ತೆ. ಅದಕ್ಕೊಂದು ಕೆಲಸ ಮಾಡೋಣ. ಇದರ ಬಗ್ಗೆ ನೂರಾರು ವಿಮರ್ಶೆಗಳಿರಬೇಕು ಆಗಿನ ಕಾಲದ್ದು. ಆ ವಿಮರ್ಶೆಗಳನ್ನೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ತರಿಸು, ಓದೋಣ, ನೋಡೋಣ. ತರಿಸ್ದ ಪಾಪ ಎಲ್ಲವನ್ನು ಓದಿದ್ದು. ನನಗನ್ಸಿದ್ದು ಅಂದರೆ ಅವು ಯಾವುದು ನಿಜವಾದ ವಿಮರ್ಶೆಗಳಲ್ಲ ಅನ್ನಿಸ್ಬೋದು. ಕ್ಯಾಚ್ ಮಾಡಿಲ್ಲ ಯಾಕೆ ಅಫ್ಕೋರ್ಸ್ ಇದನ್ನು ಇಲ್ಲಿ ಹೇಳಿದರೆ ಯಾರು ಇದೊಂದು ತಪ್ಪು ತಿಳ್ಕೊತಾರೆ ಏನೋ. ನನಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಜನಕ್ಕೆ ಗೊತ್ತಾಗಲಿ. ನಾನು ತಪ್ಪಿದ್ರೆ ತಿದ್ದು ಗೊತ್ತೀನಿ ಅಷ್ಟೇ, ಅದಕ್ಕೇನಂತೆ. ನನಗನ್ಸಿತ್ತು ದೊಡ್ಡವರು ವಿಮರ್ಶೆ ಮಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಇವರು ಶಿವರಾಮ್ ಕಾರಂತರು ಇದು ನಾವೆಲಿಸ್ಟ್, ಭಾಳ ದೊಡ್ಡ ಹೆಸರಾಗೋದು, ಲೆಜೆಂಡ್ ಆಗ್ಬಿಟ್ಟಿದ್ರು. ಲೆಜೆಂಡ್. ಅವರು ಇದು ಯಾವ ವಿಮರ್ಶೆಯೂ ಕೂಡ ಆ ಕೃತಿಯ ನಿಜವಾದ ಮಹತ್ವವನ್ನು ಎತ್ತಿ ಹಿಡಿದಿಲ್ಲ, ಅವ್ರನ್ನೇ ಎತ್ತಿ ಹಿಡಿದಿದ್ದಾರೆ. ಯಾಕೆಂದರೆ ಒಂದು ರೀತಿಯ ಸರೆಂಡರ್ ಆಗಿದ್ದಾರೆ ಅವ್ರಿಗೆ. ಯಾವುದೋ ಒಂದು ತಪ್ಪಿದೆ ಅಂತ ಹೇಳಿದರೂ ಕೂಡ ಅದನ್ನು ಹೇಳೋಷ್ಟು ಧೈರ್ಯ ಇಲ್ಲ. ಆ ರೀತಿಯ ವಿಮರ್ಶೆಗಳಿದೆ ಅಂತ ನನಗನ್ನಿಸಿದ್ದದು. ಅದು ಏನಣ್ಣ ನೀವು ಹಿಂಗೆ ಹೇಳ್ತೀರಿ ಅಂದರೆ, ಅಪ್ಪ ನನಗನ್ಸಿದ್ದಿದ್ದು ಇವಿಷ್ಟು ವಿಮರ್ಶೆಗಳಿದೆ. ಒಂದೇ ಒಂದು ವಿಮರ್ಶೆ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದು ಅಂದರೆ ಲಿಂಗದೇವರು ಹಳೆ ಮನೆ ಒಂದು ಬರೆದಿತ್ತು. ಅದರೊಳಗೆ ಪ್ರಾಕ್ಟಿಕಲ್ಲಾಗಿ ಅದರೊಳಗೆ ಏನು ಮಹತ್ವ ಆ ಕಾದಂಬರಿದು, ಪ್ರಕೃತಿಗೂ ಮನುಷ್ಯನಿಗೂ ಏನು ಸಂಬಂಧ, ಈ ವಿಷಯಗಳಿದೆ ಅಂತ ಅದು ನೋಡು. ಅದರ ಇದರೊಳಗೆ ಚೌಕಟ್ಟಿನಲ್ಲಿ ಇದನ್ನು ಬೆಳೆಸೋದಾದರೆ ಇಟ್ ಈಸ್ ವರ್ತ್ ಇಟ್ ಅನಿಸುತ್ತೆ. ಆಮೇಲೆ ಹಾಗೇ ಆಯ್ತದು. ಬಹುಶಃ ಪೀರಿಯಡ್ ಬದಲಾಯಿಸಿದ್ದು ಒಂದು ಬಹಳ ಮುಖ್ಯ. ಇಲ್ಲ, ಅದು ಮಾಡಲೇಬೇಕಾಯ್ತು. ಯಾಕೆಂದರೆ 50 ವರ್ಷದ ಹಿಂದ ಬರೆದಿರೋದು. ಆಗಿನ ಕಾಲಕ್ಕೆ ಅವರು ರೆಫರೆನ್ಸ್ ಅಲ್ಲಿರೋದು, ಅಲ್ಲಿ ಯುದ್ಧದ ಬಗ್ಗೆ ರೆಫರೆನ್ಸ್ ಇದೆ. ಅದು ಫಸ್ಟ್ ವರ್ಲ್ಡ್ ವಾರ್ನ ಇದನ್ನು ಹೇಗೆ ರೀಕ್ರಿಯೇಟ್ ಮಾಡೋದು? ಫಸ್ಟ್ ವರ್ಲ್ಡ್ ವಾರ್ ರೀಕ್ರಿಯೇಟ್ ಮಾಡಬೇಕಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳಬೇಕಾಗತ್ತಲ್ಲ, ಭಾಳ ಕಷ್ಟ ಆಗುತ್ತದು. ಆಮೇಲೆ ಅಷ್ಟು ಹಿಂದಕ್ಕೆ ಹೋಗೋದು ನಿಜವಾಗಿಯೂ ಕಷ್ಟ. ಅದಕ್ಕೆ ಈಕ್ವಿವೆಲೆಂಟಾಗಿ
ಅದೇ ಮಾತಾಡ್ತಾ ನೋಡೋಣ. ಲೇಟೆಸ್ಟ್ ನಾವು ನೋಡಿದ ಇದಕ್ಕೆ ಸಂದರ್ಭ ಇದಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್. ಆ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲೂ ಈ 42 ಮೂಮೆಂಟ್ ಇದೆಯಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟ್, ಅದಕ್ಕೊಂದು ಸ್ವಲ್ಪ ಏನೋ ಸಂಬಂಧ ಕಲ್ಪಿಸಬಹುದು ಅಂತ ಕಾಣುತ್ತೆ. ಅವರೇನು ಮೊದಲನೇ ಮಹಾಯುದ್ಧ ಅಂತೇನು ಹೇಳಿಲ್ಲ. 39, 45 ಸೆಕೆಂಡ್ ವರ್ಲ್ಡ್ ವಾರ್. ಈ 42 ಮೂಮೆಂಟ್ ಆ ಮಧ್ಯದಲ್ಲಿ ಬರುತ್ತೆ. ಅದರ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಬಹುದೇನೋ ಅಂತ ಹಾಗೆ ಆಯ್ತದು. ಅದು ಅವನ ಆ ಶಿವರಾಮನ ಎಂಟ್ರಿಗೆ ಮತ್ತು ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಅನುಕೂಲ ಆಯ್ತದು. ಆಮೇಲೆ ನನಗೆ ಭಾಳ ಕ್ಲಾರಿಟಿ ಬಂದು ಆ ಪರಿಸರ. ಬಟ್ ಅಲ್ಲಲ್ಲೇ ಇವತ್ತು ಒಂದು ಇದಿದೆ ಅಂಥದ್ದು ಅಬ್ಜೆಕ್ಷನ್ ನನಗೆ. ಅದೇನು ಅಂದರೆ, ಅಲ್ಲಿ ಒಂದು ಕಡೆ ಇವನು ಪರಿಸರ ಪ್ರೇಮಿ ಅನ್ನೋ ರೀತಿಯಲ್ಲಿ ಹೇಳ್ತೀರಿ, ಇನ್ನೊಂದು ಕಡೆ ಕಾಡು ಕಡಿದು ಕಾಟು ಮೂಲೆ ಇದನ್ನು ಎಂಥದ್ದು ಅದಕ್ಕೇನಂತಾರೆ ಗದ್ದೇನೋ ಮಾಡ್ದ ಅಂತಿದೆ. ಓಕೆ, ಎರಡಕ್ಕೂ ಹೊಂದಾಣಿಕೆ ಆಗಲ್ಲ ಅಂತ. ಆದರೂ ಕೂಡ ಇದರೊಳಗೇನೋ ಆಯಿತು, ನಡೆದು ಹೋಯ್ತದು. ಅದನ್ನು ಯಾರೂ ಅಬ್ಜೆಕ್ಟು ಮಾಡಲಿಲ್ಲ ಅದನ್ನು. ಅಂದರೆ ನಮ್ಮ ವಿಮರ್ಶಕರು ತೀರೋ ಅಷ್ಟೊಂದು ಆಳಕ್ಕಿಳಿದು ವಿಮರ್ಶೆ ಮಾಡಲ್ಲ ಅಂತ ಗೊತ್ತಾಯ್ತು ನಮಗೆ. ಇದೆಲ್ಲ ಆದಮೇಲೆ ಭಾಳ ರೀಸೆಂಟ್ ಇದೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಶೇಷಾದ್ರಿಗೆ ಹೇಳಿದ್ದೀನಿ, ನನ್ನ ಫ್ರೆಂಡ್ ಒಬ್ಬ ದತ್ತಾತ್ರೇಯ ಅಂತಿದ್ದಾನೆ. MR ದತ್ತಾತ್ರೇಯ ಅಲ್ಲ, ಇಲ್ಲಿ ಅವನಲ್ಲ, ಚಿತ್ರದುರ್ಗದವನು. ಅವನು ಇವಾಗ ಪೌರೋಹಿತ್ಯ ಮಾಡ್ತಾನೆ. ನಮ್ಮ ಮನೆಯಲ್ಲಿ ಇದ್ದು ಓದ್ದವನು. ಅವನು ಯಾವುದೋ ಇದಕ್ಕೊಂದು ಫೋನ್ ಮಾಡಿ, ಇದು ಕಣ ಏನು ಮಾಡ್ತಾಯಿದ್ದೆ? ಬೆಟ್ಟದ ಜೀವ ಸಿನಿಮಾ ಆಯಿತು. ಓ, ಬೆಟ್ಟದ ಜೀವ ಲೋಡ್ ಸ್ಟಾರ್ ಅಂತದ್ದು, ಲೋಡ್ ಸ್ಟಾರ್ ಅಂತ ಅಂದ. ಏನು ಲೋಡ್ ಸ್ಟಾರ್ ಅಂದ? ನನಗೆ BAನಲ್ಲಿ ಇದು ಲೋಡ್ ಸ್ಟಾರ್ ಇದಿತ್ತಲ್ಲ ಅಂಥದ್ದು, ಟೆಕ್ಸ್ಟ್ನಲ್ಲಿ ಈ ಪೊಯಮ್ ಇತ್ತು. ನಮ್ಮ ಸಂಪತ್ ಅಯ್ಯಂಗಾರ ಯಾರೋ ಅವ್ರ ಪಾಡು ಭಾಳ ಚೆನ್ನಾಗಿ ಮಾಡ್ತಿದ್ರಪ್ಪ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ ಅಂದೆ. ಇಲ್ಲ ಕಣೋ, ಅದು ಬೆಟ್ಟದ ಜೀವಕ್ಕೆ ಕಂಪೇರ್ ಮಾಡ್ತಿದ್ರು ಅವರು ಎರಡನ್ನೂ ಒಟ್ಟಕ್ಕೆ ಅಂದೆ. ಓ, ಏನಿದು ಅಂತಲೇ ಅದ್ರದ್ದೊಂದು ಜೆರಾಕ್ಸ್ ಕಾಪಿ ಕಳಿಸು ಅಂದೆ. ಕಳಿಸ್ತಾ ಅದನ್ನು. ಬಿಲೀವ್ ಮೀ ಆರ್ ನಾಟ್, ಸರಿ, ಇದು ಸಾಂದರ್ಭಿಕವಾಗಿ ಆಗಿದೆಯೋ, ಒಬ್ಬರಿಂದ ಆ ಪೊಯಮ್ನಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೋ, ಅಥವಾ ಇಬ್ಬರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಂದೇ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯವೋ ಅಂತ ಅನ್ನಿಸ್ಬಿಡ್ತಾನೆ. ಬೆಟ್ಟದ ಜೀವದ ಓಪನಿಂಗಿಂದ ಇವರು ಆ ಭಟ್ಟರ ಮನೆಗೆ ಅವನು ಆ ಶಿವರಾಮ ಅನ್ನೋನು ಬರ್ತಾನಲ್ಲ, ಅಲ್ಲಿವರೆಗೂ ಒಂದು ಡಿಸ್ಕ್ರಿಪ್ಷನ್ ಇದೆ ನಾವೆಲ್ನಲ್ಲಿ. ಈ ಲೋಡ್ ಸ್ಟಾರ್ ಅನ್ನೋದು 1914ರಲ್ಲೋ ಈ ವರ್ಲ್ಡ್ ವಾರ್ ಸಮಯದಲ್ಲಿ, ಅವನ ಹೆಸರು ಮರ್ತೋಗುತ್ತೆ ನನಗೆ, ಲಿವಿಸ್ ಅಂತಾನೆ ಯಾರೋ ಒಬ್ಬ. ಅವನು ಈಸ್ ನಾಟ್ ಅ ಪೊಯೆಟ್, ಅವನು ಸೋಲ್ಜರ್. ಅವನು ಆ ರಣಭೂಮಿನಲ್ಲಿ ಕೂತ್ಕೊಂಡು ಅವನಿಗೆ ಬೇಜಾರಾದಾಗೆಲ್ಲ ಒಂದಿಷ್ಟು ಗೀಚ್ತಾ ಇದ್ದ. ಅವನೊಂದು ಇದನ್ನು ಅವನ ಮನೆಗೆ ಹೋಗಿದ್ದು ಇದನ್ನು ಎಕ್ಸ್ಪ್ಲೇನ್ ಮಾಡಿದ ನಾನು. ಒಂದು 30-40 ಲೈನ್ನಲ್ಲಿ ಲೋಡ್ ಸ್ಟಾರ್ ಅಂತ ಅದರ ಹೆಸರು. ಎಕ್ಸಾಕ್ಟ್ ರೆಪ್ಲಿಕಾ. ಓಕೆ, ಅಲ್ಲಿ ಹೀಗೆ ಬಂದ, ಈ ಒಂದು ದೊಡ್ಡ ಮರವನ್ನು ನೋಡ್ದ, ಒಂದು ತೊರೆ ಹರಿತಾ ಇತ್ತು, ಅದರ ಮೇಲೆ ಒಂದು ತೊಲೆ ಇತ್ತು, ಅದರೊಳಗೆ ಹೋಗಬೇಕಾದ್ರೆ ಹಿಂದೆ ಮುಂದೆ ಆಗಿ ಬ್ಯಾಲೆನ್ಸ್ ಕಳ್ಕೊಂಡ. ಅದನ್ನು ಪ್ರತಿಯೊಂದು ಅದೇ. ಅದನ್ನು ಈಗಲೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾರೋ ಒಂದು ರಿಸರ್ಚ್ ವರ್ಕಿಗೆ ಅನುಕೂಲ ಆಗ್ಬೋದು ಅಂತ. ಸರಿ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀರಿಂದೊಂದು ಪ್ರಸಂಗ ಇದೆ, ಅದೊಂಚೂರು ದಾಖಲಾಗ್ಬಿಡಿ. ನೀವು ಯಾಕೆ ಜ್ಞಾಪಿಸ್ತಿದ್ದೀರಿ? ಬದುಕಿ ಉಳಿದು ನಿಮ್ಮ ಮುಂದೆ ಕೂತಿದ್ದೀನಿ, ಸಂತೋಷ ಪಡಿ. ಅವತ್ತು ನಾನು ಹೋಗಬೇಕಾಗಿತ್ತು. ಕುಮಾರಧಾರ ಹರಿತಾ ಇದೆ. ಅಲ್ಲಿ ನಾನು ಆ ಶಿವರಾಮನಿಗೆ ಸ್ನಾನ ಮಾಡಿಸಿ, ನದಿ ಸ್ನಾನ ಅಂದರೆ ಏನು ಅನ್ನೋ ಒಂದು ಅನುಭವ ಕೊಡಬೇಕು. ಕೊಡಬೇಕು. ಆಯಿತು. ಅದರೊಳಗೆ
ಅಲ್ಲಿ ನಮ್ಮದು ಸಣ್ಣ ಜಲಪಾತ ಇದೆ, ಇಷ್ಟು ಅದರ ಬುಡದಲ್ಲೇ ನಾವು ಮಾಡ್ತಾ ಇದ್ದಿದ್ದು. ಆಮೇಲೆ ನಾವು ಸಿನಿಮಾ ಮಾಡೋ ಇದು ಗೊತ್ತಿದೆಯಲ್ಲ, ಇದು ಅಂಥದ್ದು ಸೇಫ್ಟಿ ಪ್ರಿಕಾಷನ್ಸು, ಮಣ್ಣು ಮಸಿ ಏನೂ ಇಲ್ಲ, ಎಲ್ಲ ನಡೆದೋಗುತ್ತೆ ಅಂತ. ಯಾರೋ ಬಾಲಿ ಮಾಸ್ತಿಗೋಡಿನಲ್ಲಿ ಸಾಯ್ತಾನೆ, ಆಮೇಲೆ ಎಚ್ಚೆತ್ಕೋತಾರೆ. ಇನ್ನೊಂದು ಕಡೆ ಎಲ್ಲ ಸ್ಟಂಟ್ ಮಾಸ್ಟ್ರು ಸಾಯ್ತಾನೆ, ಆವಾಗ ಎಚ್ಚೆತ್ಕೋತಾರೆ. ಇಲ್ಲೂ ಅದೇ ರೀತಿ ಆಯಿತು. ಅದೇನೋ ಪುಣ್ಯಕ್ಕೆ ದತ್ತಾತ್ರೇಯ ಉಳ್ಕೊಂಡು ಬಂದಿದ್ದಾನಷ್ಟೇ. ಅಲ್ಲಿ ಜಲಪಾತದ ಕೆಳಗಡೆನೆ ಒಂದೇನೋ ಬಂಡೆ ಗಿಂಡೆ ಏನೋ ಇತ್ತು, ಅದನ್ನು ಕೈ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿ 1-2-3 ಸಾರಿ. ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಎಲ್ಲಿ ಏನು ನಟ ಅಂತಂದರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾನೆ, ಅದೇನು ಪ್ರಾಕ್ಟೀಸ್ ಮಾಡ್ತಾನೋ ಅದನ್ನು ಮಾಡಿಬಿಡ್ತಾನೆ ಅಲ್ಲ. ಯಾವುದೋ ಒಂದು ಘಳಿಗೆಯಲ್ಲಿ ಅವನು ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಎಲ್ಲೋ ಒಂದು ಅಘೋಷಿತ ಇದು ಎಲ್ಲೋ ಮೇಲ್ನೋಕದ ಬಂದು ಅವ್ನು ಚುಚ್ಚುತ್ತೆ, ಮಂಗ ನೀನು ಮಾಡ್ತಿರೋ ಸರಿ ಇಲ್ಲ ಅಂತ. ಹಾಗೇ ಆಯ್ತಲ್ಲಿ 3-4 ಸಾರಿ ಮಾಡಿದಾಗಲೂ ಇದನ್ನು ಇಟ್ಕೊಂಡು ಮಾಡಿ ನೀರಿಂದ ಮೇಲಕ್ಕೆ ಎದ್ದಾಗ ಹಿಂಗೆ ಅನ್ಕೋತಿದ್ದೆ. ಸಡನ್ನಾಗಿ ಆ ಫೈನಲ್ ಶಾಟನ್ನು ಅನ್ನಿಸ್ತು. ಈ ಒನ್ ಹ್ಯಾಂಡೆಡ್ ಜಸ್ಟರ್ ಆದರೆ ಇಲ್ಲೇನೋ ಕೈ ಊನ ಆಗೋಗಿದೆಯೇನೋ ಅಂತ ಅನಿಸುತ್ತೆ ಅಂತ ತಕ್ಷಣಕ್ಕೆ ಇದನ್ನು ಬಿಟ್ಟು ಹಿಂಗೆ ಅಂದ್ಕೊಂಡೆ. ಬ್ಯಾಲೆನ್ಸ್ ತಪ್ಪಿತು. ಓಕೆ, ತೇಲ್ಕೊಂಡು ಹೋದ್ವಿ. ಆಮೇಲೆ ಮುಂಚೆನೇ ವಾರ್ನ್ ಮಾಡಿದ್ದು ನಾವು, ಸರ್ ಇಲ್ಲಿಂದ ಮುಂದಕ್ಕೆ ಹೋಗಬೇಡಿ, ಅಲ್ಲಿ ಸುಳಿ ಇದೆ. ನನ್ನ ಪಡೆ ನಾನು ತೇಲ್ಕೊಂಡು ಹೋಗ್ತೀನಿ, ಕ್ಯಾಮ್ರಾ ನಡೀತಾ ಇದೆ, ಆದರೆ ಆ ಶಾಟ್ ಇನ್ನೂ ಇರಬೇಕು ಅಂತ ಕಾಣುತ್ತೆ ಪೂರ್ತಿ. ಓಕೆ, ಎಲ್ಲರೂ ಕಿರಿಸ್ತಾ ಇದ್ದಾರೆ ಅಲ್ಲಿಂದ, ಸರ್ ಮುಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಕೊಡು. ಅಯ್ಯೋ ಪಾಪಿ, ನಾನೇನು ಹೋಗ್ತಿಲ್ಲ, ನದಿ ಎಳ್ಕೊಂಡು ಹೋಗ್ತಿದೆ. ಅದೇನೋ ಪುಣ್ಯಕ್ಕೇನೋ ಒಂದು ಸಣ್ಣ ಕಲ್ಲು ಸಿಕ್ತಪ್ಪ ಕಾಲಿಗೆ, ನಿಂತೆ. ಸ್ವಲ್ಪ ಸುಧಾರಿಸ್ಕೊಂಡೆ. ನನಗೆ ಈಜು ಬರುತ್ತೆ ಚೆನ್ನಾಗಿ. ಯಾವ ಈಜು ಬಂದರೂ ಕೂಡ ಸುಳಿಗೆ ಸಿಕ್ಕಾಕೊಂಡ್ರೆ ಇದು ಅಂಥದ್ದು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಓಕೆ, ನದಿ ವಿಷಯದಲ್ಲಿ, ಸಮುದ್ರದ ವಿಷಯದಲ್ಲಿ ಯು ಕಾನ್ ಟೇಕ್ ಎ ಚಾನ್ಸ್ ಅಲ್ವಾ. ನಿಂತೆ, ಆಮೇಲೆಲ್ಲ ಏನೋ ಬಟ್ಟೆ ಹೆಸರು, ಕೋಲ್ ಹೆಸರು ಇದನ್ನು ಮಾಡಿದ್ರು, ಅಲ್ಲಿ ಕಂಡು ಹೊರಗಡೆ ಬಂದೆ. ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ತಪ್ಪಿಲ್ಲಿ ಬಂದೆ, ನಿಂತೆ, ಈ ಕಡೆ ಬಂದೆ ಅಂತ. ಅದೇನೋ ಹುಷಾರಾಗಿದ್ರೆ ಏನು ಫಸ್ಟ್ ಮಾಡಿದ್ದು, ಯಾರೋ ಒಂದು ಸಿಗರೇಟ್ ಇದ್ದು ಕೊಡ್ರೆ, ಸರಿ ನೀವು ಇದು ರೂಮ್ಗೆ ಹೋಗ್ಬಿಡಿ, ಆಮೇಲೆ ಇನ್ನೊಂದು ಸರಿ ಮಾಡೋಣಂತೆ. ಇಷ್ಟಾಗಿದೆ, ನೋ ಪ್ರಾಬ್ಲಮ್, ಮಾಡ್ತೀನಿ ಇನ್ನೊಂದು ಸರಿ. ಒನ್ಸ್ ಮೋರ್ ಐ ಡಿಡ್. ಆಯ್ತದು. ಅದನ್ನು ಇವರು ನಮ್ಮ ಯಾರು ಗೋಪಾಲಕೃಷ್ಣ ಶೆಣೈ ಪ್ರಜಾವಾಣಿ ಒಳಗೆ ಬರೆದ್ರು, ಸತ್ತು ಬದುಕಿ ಬಂದ ದತ್ತಣ್ಣ ಅಂತ.